ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸ್ನೇಹಿತರೆ. ನಾನಿವಾಗ ನಾವು ಹೋಗ್ತಾ ಇರೋಂಥ ರಸ್ತೆ ನಿಮಗೆ ಪುಣೆ ಟು ಬೆಂಗಳೂರು ಹೋಗ್ತವಂಥ ಹೈವೇ. ಇದು ಪುಣೆಯಿಂದ ಬೆಂಗಳೂರು, ಅಂದರೆ ನಮ್ಮ ದಾವಣಗೆರೆಯಿಂದ ಬೆಂಗಳೂರು, ಹುಬ್ಳಿಯಿಂದ ಬೆಂಗಳೂರು, ಬೆಳಗಾವಿಯಿಂದ ಬೆಂಗಳೂರು, ಹಾವೇರಿಯಿಂದ ಬೆಂಗಳೂರು, ಎಲ್ಲ ನಮ್ಮ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತಲುಪಕ್ಕಂಥ ಇದು ರಸ್ತೆ. ಇದು ಒಳ್ಳೆ ಸಂಪರ್ಕನ ಹೊಂದಿದೆ ಈ ರಸ್ತೆ. ನ್ಯಾಷನಲ್ ಹೈವೇ NH4. ಒಳ್ಳೆ ಇಲ್ಲಿ ಒಂದು ವಾತಾವರಣ. ಆ ಕಡೆ ಬಂದ್ಬಿಟ್ಟು ಆ ಕಡೆನೂ ನಮಗೆ 6 ಲೈನ್ ಇದೆ, ಈ ಕಡೆ 6 ಲೈನ್ ಹೈವೇ. ಇದು ಈ ಹೈವೇಗೆ ಕೇವಲ ಒಂದು 50 ಮೀಟರ್ ದೂರದಲ್ಲಿ ಹೈವೇಯಿಂದ ವಿಲೇಜ್ ರೋಡ್ ಅಟ್ಯಾಚ್ ಆಗಿ ಹೈವೇಯಿಂದ 50 ಮೀಟ್ರು ನೀವೇನಾದರೂ ಒಂದು ಒಳ್ಳೆ ಹೋಟೆಲ್ಸೋ, ವೆಜ್ ಹೋಟೆಲ್ಸೋ ಅಥವಾ ರೆಸ್ಟೋರೆಂಟು ಅಥವಾ ಒಂದು ನಮಗೆ ಆದಂಥ ಒಂದು ನಾವು ಫಾರಮ್ ಹೌಸ್ ಮಾಡ್ಕೊಬೇಕು, ಒಂದು ಒಳ್ಳೆ ಫ್ಯೂಚರ್ಗೆ ಒಂದು AC ಗೋಡನ್ ಮಾಡಬೇಕು, ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಹೋದರೆ ಒಳ್ಳೆ ಒಂದು ಜಮೀನು ಬೇಕಾಗುತ್ತೆ. 1 ಎಕರೆ ಏನು ನ್ಯಾಷನಲ್ ಹೈವೇ ನೋಡ್ತಾ ಇದ್ದೀರಾ, ಇದು ನಿಮಗೆ ಈ ಹೈವೇಗೆಲ್ಲ ಕಂಪ್ಲೀಟಾಗಿ 1.5 ಕೋಟಿಯಿಂದ 2 ಕೋಟಿ ರೂಪಾಯಿವರೆಗೂ 1 ಎಕರೆ ಓಡುತ್ತೆ ಸ್ನೇಹಿತರೆ. ವಾಸ್ತವಿಕವಾಗಿ ನಾನು ನಿಮಗೆ ಕೇವಲ 1 ಎಕರೆ ಜಮೀನು ಬೇಕು, ರಿಕ್ವೈರ್ಮೆಂಟ್ ಇದೆ ಸರ್. 1 ಎಕರೆ ನನ್ನ ಹತ್ರ ಸ್ಮಾಲ್ ಬಜೆಟ್ ಅಂದರೆ ಕೇವಲ 80 ಲಕ್ಷ ರೂಪಾಯಿ 1 ಎಕರೆ ಹೇಳ್ತೀವಿ, ಬಟ್ ನೆಗೆಷಬಲ್ ಆಗುತ್ತೆ. 75 ಆಜುಬಾಜು ಅಂದರೆ 75 ಲಕ್ಷ ಆಜುಬಾಜು ನಿಮಗೆ 1 ಎಕರೆ ಮುಗಿಯುತ್ತೆ. ಕೇವಲ 1 ಎಕರೆ ಇದೆ. ಈ ಹೈವೇಗೆ 50 ಮೀಟ್ರ್ ದೂರದಲ್ಲಿ ನನಗೆ ಜಮೀನು ಬೇಕು ಸರ್ ಅಂತಂದರೆ ಕೊಡ್ತೀನಿ. ನಿಮಗೆ 5 ಎಕರೆ ಬೇಕಂದ್ರೂ ಕೊಡ್ತೀನಿ, 8 ಎಕರೆ ಬೇಕಂದ್ರೂ ಕೊಡ್ತೀನಿ. ಈ ಥರ ರಿಕ್ವೈರ್ಮೆಂಟ್ ಇರೋಂಥ ಒಂದು ಜಮೀನು, ತುಂಬ ಒಳ್ಳೆ ಜಮೀನು. 1 ಎಕರೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ಥರ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅನ್ನೋದಕ್ಕೆ ನಿಮಗೆ ಕಂಪ್ಲೀಟಾಗಿ ಅಪ್ ಟು ಡೇಟ್ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಈ ಹೈವೇ ಬಂದು ಇಡೀ ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಪರ್ಕ ಇರುವಂಥ ಇದು ಹೈವೇ. ತುಂಬ ಒಳ್ಳೆ ಒಂದು ಫ್ಯೂಚರ್ ಇರುವಂಥ ಹೈವೇ ಸ್ನೇಹಿತರೆ. ಇದು ನಾವು ಹೋಗಿ ಒಂದು ಸಿಟಿಯಲ್ಲಿ 50 ಲಕ್ಷ 60 ಲಕ್ಷ 70 ಲಕ್ಷಕ್ಕೆ ಒಂದು ಸೈಟ್ ತೊಗೊತೀವಿ, ಬಟ್ ಈ 1 ಎಕರೆ ಜಮೀನು ತೊಗೊಂಡ್ರೆ ನಿಮ್ಮ ಇಡೀ ಜೀವನ ಬಂಗಾರವಾಗಿ ಇರುತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ. ಏಕೆಂದರೆ ಇವತ್ತು ಶಾಕಾಹಾರಿ ಜನ ತುಂಬ ಜಾಸ್ತಿ ಇದ್ದಾರೆ, ಮಾಂಸಾಹಾರಿನೂ ಅದೇ ಥರನೇ ಇದ್ದಾರೆ. ನಿಮಗೆ ವೆಜ್ ನಾನ್ ವೆಜ್ ಎರಡೂ ಅನುಕೂಲವಾಗುವಂಥ ಒಂದು ನಾನು ಹೋಟೆಲ್ ಮಾಡ್ತೀನಿ ಅಂದರೆ ಒಳ್ಳೆ ಬ್ಯೂಟಿಫುಲ್ ಹೋಟೆಲ್, ಒಳ್ಳೆ ಒಂದು ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ ಸ್ನೇಹಿತರೆ. ಹೈವೇಯಿಂದ 50 ಮೀಟ್ರ್ ತಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ. ಮತ್ತು ನಿಮಗೆ ಕಮರ್ಷಿಯಲ್ ಆಗಿ ನೀವು ಲೇಔಟ್ ಮಾಡ್ತೀನಿ, ನನಗೊಂದು 5 ಎಕರೆ ಕೊಡಿ ಸರ್ ನನಗೆ ಅಂತಂದರೆ ನಾನು ಕೊಡ್ತೀನಿ ಸ್ನೇಹಿತರೆ. ನಾನು ನಿಮಗೆ ಜಮೀನು ಒಳ್ಳೆ ಪ್ರಾಪರ್ಟಿ, ಅಂಗೈ ಇರುವಂಥ ಒಂದು ಜಮೀನು, ಅಂಗೈ ಥರ ನಿಮಗೆ ಸಮತಟ್ಟವಾದಂಥ ಒಂದು ಜಮೀನನ್ನ ಕೊಡ್ತೀನಿ. ಈ ಥರ ಹೈವೇಲಿ ಹೋಗ್ತಾ ಇದ್ದರೆ ನಮಗೆ ತುಂಬ ಆನಂದ ಅನಿಸುತ್ತೆ. ಯಾಕಂದರೆ ಬೆಂಗಳೂರಿಗೆ ಇಲ್ಲಿದೆ ಕೇವಲ 2 ಅವರ್ಸಲ್ಲಿ ನಾವು ಆಗ್ತೀವಿ. 2 ಗಂಟೆ ಜರ್ನಿ ಇಲ್ಲಿಂದ ಬೇರೆ ಬೆಂಗಳೂರಿಗೆ. ಕೇವಲ ಈ 1 ಎಕರೆ ಜಮೀನು ಯಾರು ತೊಗೊತಾರೋ ಅವ್ರ ಭವಿಷ್ಯ ತುಂಬ ಉಜ್ವಲವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. ಬನ್ನಿ ಜಮೀನು ತೋರಿಸ್ತೀನಿ. ನಾನು ಇಷ್ಟೆಲ್ಲ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡೋದಕ್ಕೆ ಒಂದೇ ಕಾರಣ, ತುಂಬ ಜನಕ್ಕೆ ಜಮೀನು ಬಗ್ಗೆ, ಜಾಗದ ಬಗ್ಗೆ ಪೂರ್ತಿ ಮಾಹಿತಿ ಇರೋಲ್ಲ. ಫ್ಯೂಚರಲ್ಲಿ ಅಯ್ಯೋ ನಾನು ತೊಗೊಂಡಿದ್ರೆ ಚೆನ್ನಾಗಿರ್ತೈತಲ್ಲ, ನಾನು ತೊಗೊಂಡಿಲ್ಲ ಅನ್ನೋದು ಮನಸ್ಸಲ್ಲಿ ಭಾವನೆ ಬರಬಾರ್ದು. ಅವ್ರಿಗೆ ಒಳ್ಳೆ ರೀತಿ ಅನುಕೂಲ ಆಗಲಿ ಅನ್ನೋ ಭಾವನೆಗೆ ಅಷ್ಟೇ ನಾನು ಇದರ ವೀಡಿಯೋನ ನಿಮಗೆ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಷನಲ್ ಹೈವೇ. ಸುಂದರವಾದಂಥ ವಾತಾವರಣ, ಮೋಡ ಕವಿದ ವಾತಾವರಣ, ಜೊತೆಗೆ ಹಸಿರು ತುಂಬಿದ ಅಂಥ ಒಂದು ನಮ್ಮ ಚಿತ್ರದುರ್ಗ ನಾಡು, ನಮ್ಮ ಹೃದಯ ಭಾಗವಾದಂಥ ಚಿತ್ರದುರ್ಗ ನಾಡು, ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೃದಯ ಭಾಗ ಅಂತ ಹೇಳ್ತೀನಿ. ಯಾಕೆಂದರೆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಇಡೀ ಚಿತ್ರದುರ್ಗ ಸುಂದರವಾದಂಥ ಕೋಟೆ ನಿರ್ಮಾಣ ಮಾಡಿದಂಥ ರಾಜಬೀರ ಮದಕರಿ ನಾಯಕರಿಗೆ ಇದು ಸಲ್ಲುತ್ತೆ. ಯಾಕೆಂದರೆ ನಮ್ಮ ಚಿತ್ರದುರ್ಗ ಅಂತಂದರೆ 2 ನೆನಪುಗಳು ಶಾಶ್ವತವಾಗಿ ಬರುತ್ತೆ. ಒಂದು ಒನಕೆ ಓಬವ್ವ, ಎರಡನೇದಾಗಿ ಮದಕರಿ ನಾಯಕರವರು. ಒಳ್ಳೆ ಒಂದು ಇಡೀ ಒಂದು ನಮ್ಮ ದಕ್ಷಿಣ ಭಾಗದಲ್ಲಿ ಹೆಸರು ಮಾಡಿರುವಂಥ ಒಂದು ರಾಜ ಅಂದರೆ ಅದು ರಾಜವೀರ ಮದಕರಿ ನಾಯಕ. ಮತ್ತು ಸೋಲಿಲ್ಲದ ಸರದಾರ ಅಂತೇಳಿ ಅವ್ರಿಗೆ ಒಳ್ಳೆ ಬಿರುದು ಬಂದಂಥ ಒಂದು ರಾಜರು. ಅವರು ಈ ಒಂದು ನಮ್ಮ ಚಿತ್ರದುರ್ಗ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಚಿತ್ರದುರ್ಗಕ್ಕೆ ಮರುಜೀವ ತುಂಬಿದಂಥ ಈ ಒಂದು ಮಳೆ, ಗುಡ್ಡ, ಬೆಟ್ಟ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಸರ್ವಿಸ್ ರೋಡು. ಹೈವೇಯಿಂದ ಇದು ನಮ್ಮ ಸರ್ವಿಸ್ ರೋಡು. ಸರ್ವಿಸ್ ರೋಡ್ಗೆ ಅಟ್ಯಾಚ್ ಆಗಿ ಈ ಒಂದು ಜಮೀನು
1 ಎಕರೆ ನೋಡಿ, ಹೈವೇ ಕಾಣ್ತಾ ಇದೆ, ಹೈವೇಲಿ ವೆಹಿಕಲ್ ಹೋಗ್ತಾ ಇದೆ ನಿಮಗೆ. ಈ 1 ಎಕರೆ ಜಮೀನು ತುಂಬ ಅನುಕೂಲವಾದಂಥ ಜಮೀನು. ರೋಡ್ ಫೇಸ್ ನಮಗೆ 120ರಿಂದ 130 ಅಡಿ ಬರುತ್ತೆ. ಅನುಕೂಲವಾದಂಥ ಒಂದು ಭೂಮಿ, ತುಂಬ ಚೆನ್ನಾಗಿದೆ. ಸರ್ವಿಸ್ ರೋಡ್ಗೆ ಅಟ್ಯಾಚ್ ಆಗಿ ಒಳ್ಳೆ ಒಂದು ಜಮೀನು. ಇದು 1 ಎಕರೆ ಪ್ರಾಪರ್ಟಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ 1 ಎಕರೆ ಪ್ರಾಪರ್ಟಿ ಬೇಕು ನನಗೆ ಅನ್ನೋರು ಈ ಒಂದು ಪ್ರಾಪರ್ಟಿನ ಚಾಯ್ಸ್ ಮಾಡ್ಬೋದು. ಒಳ್ಳೆಯ ರಸ್ತೆ, ನಮಗೆ ಹೈವೇ ಹಿಂಭಾಗದಲ್ಲಿ ಹೈವೇ ಬರುತ್ತೆ, ಈ ಕಡೆ ತಾರ್ ರೋಡ್ ಬರುತ್ತೆ. ಒಳ್ಳೆ ನಾರ್ತ್ ಫೇಸಿಂದ ಒಳಗಡೆ ಎಂಟ್ರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಹೈವೇ ಹಿಂದ್ಗಡೆನೇ ಬರುತ್ತೆ ನಮಗೆ. ವೆಹಿಕಲ್ಗಳು ತುಂಬ ಮೂಮೆಂಟ್ ಚೆನ್ನಾಗಿದೆ, ಒಳ್ಳೆ ಭೂಮಿ. ಯಾರೆಲ್ಲ ಈ ವಿಡಿಯೋನ ನೋಡಿ ಈ ಜಮೀನನ್ನು ನಾನು ತೊಗೊಳ್ಬೇಕು ಅನ್ನೋ ಆಸಕ್ತಿ ಬರುತ್ತೆ ಅವರು ಬನ್ನಿ, ಒಳ್ಳೆ ವ್ಯವಹಾರ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ.